92% ವೋಟ್ ಹೆಂಗೆ ಪೋಲ್ ಆಯಿತು? ಪ್ರಿಯಾಂಕಾ ಖರ್ಗೆ ಅವರು ಅದೇನೋ ಮೈ ಕೈ ಇದಾದರೆ ಕೈಲಾಗ್ದೊಂದು ಮೈ ಪರ್ಚ್ಕೊಂಡ ಅಂದಂಗೆ ಇನ್ಮೇಲೆ ಅಲ್ಲೇನಾಯಿತು ಅಲ್ಲ, ತಮಿಳ್ನಾಡಿನಲ್ಲಿ ಏನಾಯಿತು? ಯಾಕೆ ನೀವು ಇವತ್ತು ಕೇರಳದಲ್ಲಿ ಮಾತ್ರ ಬಿಗ್ತಾ ಇದ್ದೀರಲ್ಲ, ಅಲ್ಲಿ ಸರಿ ಹೋಯ್ತಾ? ಅಲ್ಲೆಲ್ಲ ಸರಿ ಮಾಡಿದ್ದೀರಾ? ನೀವೇನಾದರೂ ಮಾಡಿ ಓಟ್ನಲ್ಲಿ ನೀವು ಗೆದ್ದರೆ ಮಾತ್ರ ಸರಿ, ಇಲ್ಲ ಅಂದರೆ ಗುಬೆ ಕೂರಿಸೋದು. ನಿಮಗೇನು ಮನುಷ್ಯತ್ವ ಇದೆಯಾ? ಸ್ವಲ್ಪ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಬೇರೆ ಏನಾದ್ರು ಬರ್ಕೊಟ್ಟಿದ್ರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂಪತ್ತಾಗಿ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಾನೂನನ್ನ ಕೊಟ್ಟಿರೋದು ಒಂದೇ ಕಾನೂನು. ಅದು ಪ್ರಿಯಾಂಕಾ ಖರ್ಗೆಗೂ ಒಂದೇ, ಸಿದ್ದರಾಮಯ್ಯನವ್ರಿಗೂ ಒಂದೇ, ನನಗೂ ಒಂದೇ, ಎಲ್ಲರಿಗೂ ಕೂಡ ಒಂದೇ ಆಗಿರೋದ್ರಿಂದ ಆ ಕಾನೂನನ್ನು ಮೀರ್ತಕ್ಕಂಥ ಯಾವುದೇ ಕೆಲಸಗಳು ಕೂಡ ಈ ದೇಶದಲ್ಲಿ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ನಾವು ಬಲ್ಲವರಾಗಿದ್ದೀವಿ. ಅದನ್ನು ಬಿಟ್ಟು ಜಾಣ ಕುರುಡಿನ ಮಾತನ್ನು ಆಡಬೇಡಿ. ಏನು 15 ವರ್ಷಗಳಿಂದ ಏನು ಪಶ್ಚಿಮ ಬಂಗಾಳ ಇತ್ತು, ಆ ಪಶ್ಚಿಮ ಬಂಗಾಳ ಯಾವ ರೀತಿ ಇತ್ತು, ಏನೇನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ 33 ಮೀಸಲಾತಿಯನ್ನು ತಂದಾಗ ನಿಮ್ಗೆ ನಡ್ಕೊಂಡ ರೀತಿ ಆ ಹೆಣ್ಮಕ್ಳು ನಿಮಗೆ ಯಾವ ರೀತಿ ಗುಣ ಕೊಡಬೇಕೋ, ಗೂಸ ಕೊಡಬೇಕೋ, ಯಾವ್ಯಾವ ರೀತಿ ನಿಮ್ಮ ನೆಲೆಯಲ್ಲಿ ಕಳಿಸಿದ್ರೆ ನಿಮಗೆ ಬುದ್ಧಿ ಬರ್ತದೋ ಅನ್ನೋದನ್ನು ತೋರಿಸಿದ್ದಾರೆ. ಮುಂದೆ SP ಅವ್ರಿಗೂ ಕೂಡ ಇದಾಯ್ತದೆ. ನನಗನ್ನಿಸ್ತದೆ 14 ಪಾರ್ಟಿಗಳು ಒಂದು ಮಾಡಿ ಇಂಡಿಯಾ ಅಂತ ಮಾಡಿಕೊಂಡ್ರು. ಏನಾಯಿತು ಪಾಪ, ಎಲ್ಲೆಲ್ಲೋಯ್ತು? 2014ರಲ್ಲಿ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಈ ರಾಷ್ಟ್ರದಲ್ಲಿ? ಇವತ್ತು ಎಷ್ಟು ರಾಷ್ಟ್ರದಲ್ಲಿ ಇದ್ದೀರಿ? ಭಾರತೀಯ ಜನತಾ ಪಕ್ಷ ಪ್ರಾಯಶಃ 2014ರಿಂದ ಇತ್ತೀಚೆಗೆ 22 ರಾಜ್ಯಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ಅಭಿವೃದ್ಧಿಯ ಚಿಂತನೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನಬೀನ್ ರವರು, ನಮ್ಮ ಗೃಹ ಸಚಿವರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರ ಶ್ರಮ ಸಾಕಷ್ಟಿದೆ. ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ನಿಮ್ಮ ತೀಟೆ ಮಾತುಗಳನ್ನು ಬಿಟ್ಟು ಜನಗಳಿಗೆ ಏನು ಮಾಡ್ತಾಯಿದ್ದೀರಿ? ಪಾಪ, ಆ ಪಾಪದ ಹೊರೆಯನ್ನು ಜಾಸ್ತಿ ಮಾಡಿಕೊಂಡು ಒದ್ದಾಡ್ತಾ ಇದ್ದೀರಿ. ಇವತ್ತಿರೋ ಸಮಸ್ಯೆಗಳಿಗಾದರೂ ಆದ್ಯತೆ ಕೊಟ್ಟು ಕೆಲಸ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಅವರು ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ. ನಮ್ಮನ್ನು ಕರೆದಿದ್ದಾರೆ, ನಾವು ಹೋಗ್ತೀವಿ. ಸರ್, ಜನಗಳು ಬೆಳಗ್ಗೆ ಏನಂದರೆ